ಇವನಿಂದು ಹಾಂ ಹೇಳ್ಬೇಕು ಸರ್ ಹೀಗೆತ್ತಿಗೆ ಏನೋ ರಾಜ್ಯ ವಾರ್ತಾ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದೇವೆ. ಕಾರಣ ಏನಪ್ಪ ಅಂತಂದ್ರೆ ಈ ಹೊಸ ಜಾಹೀರಾತು ನೀತಿ ನಮಗೊಂದು ಆಶಾಭಾವನಾಗಿ ಹೊರಬರ್ತಕ್ಕಂಥ ಎಲ್ಲರೂ ಆಸೆ ಇಟ್ಕೊಂಡಿದ್ರು. ಯಾರು 100% ದರ ಪರಿಷ್ಕರಣೆ ಆಗ್ಬೋದು, ಕೆಲವು ದುಡ್ಡುಗಳನ್ನು ನಮ್ಮ ಪತ್ರಿಕೆಗೆ ಪ್ರತಿಪಡಕ್ಕೆ ಹೆಚ್ಚಾಗತಕ್ಕಂಥ ಆಸೆ ಬಂದು ಪ್ರತಿಯೊಬ್ಬರ ಮನದಲ್ಲಿ ಇತ್ತು. ಜಾಹೀರಾತು ನೀತಿ ಬರಲೇಬೇಕಂತ ನಮ್ಮೆಲ್ಲರ ಆಸೆ ಇತ್ತು. ಆದರೆ ಜಾಹೀರಾತು ನೀತಿ ಬೇಡ ಅಂತ ನಾವು ಇವತ್ತು ಹೇಳ್ತಾ ಇಲ್ಲ. ಆದರೆ ಇದರಲ್ಲಿ ಇರ್ತಕ್ಕಂಥ ಅಂಶಗಳು ನಮ್ಮ ಪತ್ರಿಕೆಗಳು ಮುಂದಿನ ದಿನಗಳಲ್ಲಿ ನಡೆಸಲು ನಮಗೆ ಸಾಧ್ಯವಿಲ್ಲ. ಪ್ರಾದೇಶಿಕ ಪತ್ರಿಕೆ ಇರಬೇಕು, ಜಿಲ್ಲಾ ಮತ್ತು ಸ್ಥಳೀಯ ಪತ್ರಿಕೆ ಇರಬೇಕು, ಎಲ್ಲವಕ್ಕೂ ಕೂಡ 4-5 ಅಂಶಗಳನ್ನು ಇದರಲ್ಲಿ ಪತ್ರಿಕೆಗಳನ್ನು ಸಂಪೂರ್ಣ ಮುಳುಗು ಅಂದರೆ ಅವರೇ ಹಾಕಿದ್ದಾರೆ. ಇದರಲ್ಲಿ ಸನ್ಸೆಟ್ ಅಂತಕ್ಕಂಥ ಶಬ್ದವನ್ನು ಬಳಸಿರೋದು ನಾವು ಇದನ್ನು ಖಂಡಿಸ್ತೇವೆ. ಮುಂದಿನ ಸರ್ಕಾರ ಆಗಲಿ ನಮ್ಮ ವಾರ್ತಾ ಇಲಾಖೆಯವರು ಕೂಡ ನಮಗೆ ಪತ್ರಿಕೆಗಳ ಬೆಳವಣಿಗೆ ದೃಷ್ಟಿಯಿಂದ ಮುಂದಿನ ದಿನ ಈ ರೀತಿ ಮಾಡಲಿ, ಇದು ತೆಗೆದುಹಾಕಿ ನಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಇದರ ಇರ್ತಕ್ಕಂಥ ಅಂಶಗಳನ್ನು ನಾವು ಓದೋದು ಬೇಡ, ಇದೆಲ್ಲವನ್ನು ಸಂಪೂರ್ಣವಾಗಿ ನಾವು ನಮ್ಮ ವಾರ್ತಾ ಇಲಾಖೆ ಕೃಷ್ಣ ಸರ್ ಅವರಿಗೆ, ಯಾಕಂದರೆ ಇದು ವಾರ್ತಾ ಸಹಾಯಕರು ಇರಲೇ ಕಾರಣ ಇವರಿಗೆ ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲ ಪತ್ರಿಕಾ ಬಾಂಧವರು ಇಲ್ಲೇ ಇದ್ದೇವೆ. ಸರ್ಕಾರ ಹಾಗೂ ವಾರ್ತಾ ಆಯುಕ್ತರು ಕೂಡ ನಮ್ಮ ಪತ್ರಿಕೆಯವರ ನಮ್ಮ ಕಷ್ಟ ಸುಖಗಳನ್ನು ಪರಿಗಣಿಸಿ ಇವೆಲ್ಲವನ್ನು ಇದರಾಗಿರ್ತಕ್ಕಂಥ ನಮಗೆ ಬೇಡವಾದ ಅಂಶಗಳನ್ನು ದಯವಿಟ್ಟು ಕೈಬಿಟ್ಟು ಮತ್ತು ಯಥಾ ಪ್ರಕಾರ ನಮಗೆಲ್ಲ ಮುಂದುವರಿಸಿ ಜಾಹೀರಾತು ಪ್ರೋತ್ಸಾಹನ ಮುಂದುವರಿಸಬೇಕು, ಎಲ್ಲ ನಿಯಮಗಳನ್ನು ಸಡಿಲಗೊಳಿಸಬೇಕಂತ ಹೇಳಿ ನಮ್ಮ ಬೀದರ್ ಜಿಲ್ಲಾ ಘಟಕದಿಂದ ಮಾನ್ಯ ಆಯುಕ್ತರಿಗೆ ನಾವು ಒತ್ತಾಯವನ್ನು ಮಾಡ್ತೇವೆ. ಕರ್ನಾಟಕ ಕಾರ್ಯನಿರತ ಪತ್ರ ಸಂಘ ಜಿಲ್ಲಾ ಸಂಪಾದಕರ ಸಂಘದ ವತಿಯಿಂದ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಸೇರಿ ಇವತ್ತು ಜಾಹೀರಾತು ನೀತಿ ಕುರಿತು ಮನವಿ ಸಲ್ಲಿಸಿದರೆ ಇದು ವಾರ್ತಾಧಿಕಾರಿ ಪರಿಗಣನೆ ಸ್ವೀಕರಿಸಿ ಮಾನ್ಯ ಆಯುಕ್ತರಿಗೆ ವರದಿಯನ್ನು ಸಲ್ಲಿಸ್ತೇವೆ ಅಂತ ತಮ್ಮ